ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ನೀವು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಸ್ನೇಹಿತರೆ. ಹೌದು, ನಾನು ATM ಕಾರ್ಡ್ ಪಿನ್ ಜನ್ರೇಷನ್ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನೋಡಿ, ಮೊದಲಿಗೆ ನಾನು ATMಲ್ಲಿ ಹೋಗ್ತೀನಿ ಸ್ನೇಹಿತರೆ. ನಾನು SBI ATMಲ್ಲಿ ಇದ್ದೀನಿ. ನೋಡಿ, ಇವಾಗ ಮೊದಲಿಗೆ ಕಾರ್ಡ್ ಇರುತ್ತಲ್ವ, ನನ್ನ ಹತ್ರ SBI ಕಾರ್ಡ್ ಹೊಸದು ಬಂದಿರ್ತ ಕಾರ್ಡ್ನ ATM ಒಳಗಡೆ ಹಾಕೊಳ್ಳೋಣ ಸ್ನೇಹಿತರೆ. ಇದು ಹಾಕೊಂಡ ನಂತರ ನಮಗೆ ಸ್ವಲ್ಪ ಪ್ರೊಸೀಜರ್ ಇರುತ್ತೆ. ಏನಪ್ಪ ಅಂದರೆ, ನೀವು ಹಾಕಿದ ತಕ್ಷಣ ATM ಕಾರ್ಡ್ನ ರಿಮೂವ್ ಮಾಡೋ ಹಾಗಿಲ್ಲ ಸ್ನೇಹಿತರೆ. ಸ್ವಲ್ಪ ವೇಟ್ ಮಾಡಿದ್ರೆ ನಿಮಗೆ ಫಸ್ಟ್ ಬರ್ತಕ್ಕಂಥ ಸ್ಟೆಪ್ ಯಾವುದಂದ್ರೆ ಲಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನಾನು ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸೆಟ್ ಎ ಪಿನ್ ಅಂತ ಇರುತ್ತೆ ಕೆಳಗಡೆ ಸ್ನೇಹಿತರೆ, ಲೆಫ್ಟ್ ಸೈಡಲ್ಲಿ. ನಾನು ಅದನ್ನು ಸೆಟ್ ಎ ಪಿನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಅದಾದ ನಂತರ ನಿಮ್ಮ ಖಾತಾ ನಂಬರ್ ಅಡುಗುತ್ತೆ, ಅಂದರೆ ಅಕೌಂಟ್ ನಂಬರ್ ಕೇಳುತ್ತೆ. ಅದನ್ನ ಅಕೌಂಟ್ ನಂಬರ್ ಎಂಟ್ರಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ನಿಮಗೆ ಅಕೌಂಟ್ ಯಾವ ನಂಬರ್ ರಿಜಿಸ್ಟ್ರೇಷನ್ ಇರುತ್ತಲ್ವ ಆ ಮೊಬೈಲಿಗೆ OTP ಬರುತ್ತೆ ಸ್ನೇಹಿತರೆ. ಬನ್ನಿ, ಇವಾಗ ನಾನು OTP ಬಂದಿದೆ ಫೋನಿಗೆ. ಆ OTPನ ಇಲ್ಲಿ ಎಂಟ್ರಿ ಮಾಡ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ಕಂಟಿನ್ಯೂ ಅಂತ ಇದೆಲ್ಲ ಕಂಟಿನ್ಯೂ ಕ್ಲಿಕ್ ಮಾಡಿದ್ರೆ OTP ಕೇಳುತ್ತೆ. OTP ಎಂಟ್ರಿ ಮಾಡೋಣ ಸ್ನೇಹಿತರೆ. ಅದಾದ ನಂತರ ಎಸ್ ಕೊಡೋಣ ಸ್ನೇಹಿತರೆ. ಎಸ್ ಕೊಟ್ಟ ನಂತರ ನಮಗೆ ನೋಡಿ ಏನು ಬರುತ್ತಪ್ಪ ಅಂದರೆ, ನೆಕ್ಸ್ಟ್ ನಿಮಗೆ 4 ಪಿನ್ ನಂಬರ್ ಸೆಟ್ ಮಾಡ್ಕೊಳ್ಳೋದು ಬರುತ್ತೆ ಸ್ನೇಹಿತರೆ. ಹೊಸ ನಂಬರ್ನ ಇಲ್ಲಿ ನೋಡಿ, ಹೊಸ ಪಿನ್ ನಂಬರ್ನ ಸೆಟ್ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ. ನನಗೆ ಇಷ್ಟವಾಗಿರ್ತಕ್ಕಂತಹ ನಂಬರ್ನ ನಾನಿಲ್ಲಿ ಒಂದ್ಸರಿ ಎಂಟ್ರಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ನಾನು ರ್ಯಾಂಡಮಾಗಿ ಯಾವುದೋ ಒಂದು ಇಟ್ಕೊಳ್ತಿದ್ದೀನಿ. ಅದಾದ ನಂತರ ಮತ್ತೆ ಕನ್ಫರ್ಮೇಷನ್ಗೆ ಒಂದ್ಸರಿ ಕೇಳುತ್ತೆ ಸ್ನೇಹಿತರೆ. ಕನ್ಫರ್ಮೇಷನ್ಗೆ ಒಂದ್ಸರಿ ನಾವು ಸೆಟ್ ಮಾಡಿಬಿಟ್ರೆ ಇಷ್ಟೇ ಸ್ನೇಹಿತರೆ, ನಿಮಗೆ ಟ್ರಾನ್ಸಾಕ್ಷನ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಇಲ್ಲಿಗೆ ನಿಮ್ಮ ATMಗೆ ಹೊಸ ಪಿನ್ನ ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ. ಮತ್ತೊಂದು ಸರಿ ಬನ್ನಿ, ನಿಮಗೆ ಕನ್ಫರ್ಮೇಷನ್ಗೋಸ್ಕರ ನಾನು ನಿಮಗೆ ಏನು ಮಾಡ್ತೀನಪ್ಪ ಅಂದರೆ, ಮತ್ತೊಂದು ಸರಿ ಕಾರ್ಡ್ ಹಾಕ್ತೀನಿ ಸ್ನೇಹಿತರೆ. ಇದು ಹಾಕಿದ ನಂತರ ನಮಗೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ. ನೋಡಿ, ಇವಾಗ ನಾನೇನಪ್ಪ ಅಂದರೆ ಕನ್ಫರ್ಮೇಷನ್ ಮಾಡ್ಕೊಳ್ತೀನಿ, ನಾನು ಹಾಕಿರೋ ನಂಬರ್ ಕರೆಕ್ಟ್ ಇದ್ದಾನೆ ಇಲ್ಲ ಅಂತಂದು. ಫಸ್ಟಿಗೆ ಇಂಗ್ಲೀಷ್ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇದಾದ ನಂತರ ಇಲ್ಲಿ ನೋಡಿ ತುಂಬ ಆಪ್ಷನ್ಸ್ ಬರುತ್ತೆ. ಬ್ಯಾಲೆನ್ಸ್ ಎನ್ಕ್ವೈರಿ ಮಾಡ್ಕೊಳ್ಳೋಕ್ಕೆ ನಮಗೆ ಬ್ಯಾಂಕಿಂಗ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ, ಬ್ಯಾಂಕಿಂಗ್ ಆಪ್ಷನ್ಸ್ ತೊಗೊತೀನಿ. ರೈಟ್ ಸೈಡಲ್ಲಿ ಟಾಪ್ 1 ಇದೆ ನೋಡಿ ಸ್ನೇಹಿತರೆ, ಬ್ಯಾಲೆನ್ಸ್ ಎನ್ಕ್ವೈರಿ ಅಂತ. ಇದಕ್ಕೆ ಯಾವ್ದಾದ್ರು 2 ಡಿಜಿಟ್ ನಂಬರ್ ಎಂಟ್ರಿ ಮಾಡೋಕ್ಕಾಗುತ್ತೆ. 2 ಡಿಜಿಟ್ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಪಿನ್ ನಂಬರ್ ಕೇಳುತ್ತೆ ಸ್ನೇಹಿತರೆ. ನೀವು ಕೊಟ್ಟಿರ್ತಕ್ಕಂಥ ಪಿನ್ ನಂಬರ್ ಎಂಟ್ರಿ ಮಾಡಿದರೆ ಇಲ್ಲಿ ನಿಮಗೆ ಬ್ಯಾಲೆನ್ಸ್ ತೋರಿಸುತ್ತೆ ನೋಡಿ ಸ್ನೇಹಿತರೆ. ಇವಾಗ ಇಲ್ಲಿ KCC ಅಥವಾ ಸೇವಿಂಗ್ಸ್ ಅಂತ ಇರುತ್ತೆ. ಸೇವಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಬಂತು ನಿಮಗೆ ಇವಾಗ. ಇಷ್ಟೇ ಸ್ನೇಹಿತರೆ. ಥ್ಯಾಂಕ್ ಯು.